ನೋಡಿ ಜನ ಈಗ ಏನು ಮಾಡ್ತಾರೆ, ಬೈಬೋದಷ್ಟೇ ಅಲ್ವಾ. 20 ರೂಪಾಯಿ ಇತ್ತು, 23 ರೂಪಾಯಿ ಮಾಡಿದ್ದೀರಿ, 3 ರೂಪಾಯಿ ನಾನು ಎಕ್ಸ್ಟ್ರಾ ಕೊಡಬೇಕು, ಅದನ್ನು ಒಂದು ಸೈಡ್ ಟಿಕೆಟ್ ದರ ಅಂತ ಯೋಚನೆ ಮಾಡೋರ್ಗೆ ಬರೀ 3 ರೂಪಾಯಿ. ಆದರೆ ಪ್ರತಿನಿತ್ಯ ಪ್ರಯಾಣ ಮಾಡೋರಿಗೆ ಈಗ ವಾರಕ್ಕಿಂತಿಷ್ಟು ಅಂತ ಬಸ್ಸಿಗೆ ಎತ್ತಿಡುವಂಥ ಮಿಡಲ್ ಕ್ಲಾಸ್ ಜನ ಇದ್ದಾರೆ. 500 ರೂಪಾಯಿ ಬಸ್ಸಿಗೆ ಬೇಕಪ್ಪ, ಪ್ರತಿನಿತ್ಯ 20 40 ರೂಪಾಯಿ, ನನಗೆ ಈ ವಾರ ಒಂದು 10 ದಿನಕ್ಕೆ 400 ರೂಪಾಯಿ ಬೇಕು ಅಂತ ಒಂದು ಲೆಕ್ಕಾಚಾರ ಮಾಡಿಟ್ಕೊಂಡಿರ್ತಾರೆ. ಈಗ ಈ 3 ರೂಪಾಯಿ ದರ ಏರಿಕೆ ಆಗಿರೋದ್ರಿಂದ ಅದು ಅವರ ಇಡೀ ಲೆಕ್ಕಾಚಾರವನ್ನು ಉರುಳಿಸ್ತಾ ಇದೆ. ಹೆಚ್ಚು ಕಡಿಮೆ ನಿಮಗೆ ಒಂದು ವಾರಕ್ಕೆ 400 ರೂಪಾಯಿ ತೆಗೆದಿಡ್ತಿರೋ ಈಗ 500 ರೂಪಾಯಿ ತೆಗೆದಿಡಬೇಕಾದಂಥ ಪರಿಸ್ಥಿತಿ ಇದೆ. ಬೇರೆ ಬೇರೆಯವ್ರಿಗೆ ಎಫೆಕ್ಟ್ ಗೊತ್ತಾಗುತ್ತೆ ಅಲ್ವಾ, ಬಟ್ ಈ ಲೋವರ್ ಮಿಡಲ್ ಕ್ಲಾಸ್ ವ್ಯಕ್ತಿಗಳಿಗೆ, ಜನರಿಗೆ ಇದು ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ. ವರ್ಷಿತಾ ನೇರ ಸಂಪರ್ಕದಲ್ಲಿದ್ದಾರೆ ಮತ್ತೊಂದು ಕಡೆಯಿಂದ. ವರ್ಷಿತಾ ಅವ್ರನ್ನ ಮಾತಾಡ್ಸೋಣ. ವರ್ಷಿತಾ, ಬಸ್ ದರ ಏರಿಕೆ ಆಗಿರೋದ್ರ ಬಗ್ಗೆ ಜನ ಏನು ಪ್ರತಿಕ್ರಿಯೆ ಕೊಡ್ತಿದ್ದಾರೆ? ಹಿಡಿಶಾಪ ಹಾಕ್ತಿದ್ದಾರಾ, ಇಲ್ಲ ಫೈನ್ ಏನು ತೊಂದರೆ ಇಲ್ಲ ನಾವು ಕೊಡ್ತೀವಿ, ನಮಗೇನು 3 ರೂಪಾಯಿ ಹೊರೆ ಅಲ್ಲ ಅಂತ ಹೇಳ್ತಿದ್ದಾರಾ? ಎಲ್ಲಿದ್ದೀರಿ ತಾವು? ಎಸ್ ಪ್ರಣುತ್, ಇವತ್ತಿಂದ ಅಧಿಕೃತವಾಗಿ ಏನು ಸಾರಿಗೆ ದರ ಈಗ ಹೆಚ್ಚಳವಾಗಿರುವಂಥದ್ದು 15% ಅಂದರೆ ಈಗಾಗಲೇ ಎಲ್ಲ ದರ ಏರಿಕೆಯ ಬಿಸಿ ಜನರ ಜೇಬನ್ನ ಸುಡ್ತಾ ಇದೆ. ಅದ್ರ ಜೊತೆಗೆ ಈಗ ಬಸ್ಸಿನ ದರ ಕೂಡ ಏರಿಕೆ ಆಗ್ತಾ ಇರುವಂಥದ್ದು ನಿಜವಾಗ್ಲೂ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಸದ್ಯ ನಾನು ರಾಮಯ್ಯ ಬಸ್ ಸ್ಟಾಪ್ ಇಂದ ಮೆಜೆಸ್ಟಿಕ್ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದೀನಿ. ಜೊತೆಗೆ ಈ ಒಂದು ಮೆಜೆಸ್ಟಿಕ್ ಕಡೆ ಹೋಗೋರು ಕೂಡ ಸಾಕಷ್ಟು ಜನ ಇದ್ದಾರೆ, ಅವರು ಕೂಡ ತಮ್ಮ ಅಳಲನ್ನ ತೋರಿಸ್ಕೊಳ್ತಾ ಇರುವಂಥದ್ದು. ಅಂದ್ರೆ ಈ ರೀತಿ ಬೆಲೆ ಏರಿಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆದ್ರೆ ಯಾವ ರೀತಿ ಬದುಕೋದು? ಒಂದ್ ಕಡೆಯಾಗಿ ಶಕ್ತಿ ಯೋಜನೆಯನ್ನ ಕೊಡ್ತಾರೆ, ಮತ್ತೊಂದ್ ಕಡೆಯಾಗಿ ಈ ರೀತಿ ನಮ್ಮಿಂದನೇ ಮನೆ ಯಜಮಾನನಿಂದ ಕಲೆಕ್ಟ್ ಮಾಡಿದ್ರೆ ಯಾವ ರೀತಿ ಇರೋದು ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಪ್ರಣುತ್, ಸದ್ಯ ಇಲ್ಲಿ ಪ್ರಯಾಣಿಕರಿದ್ದಾರೆ, ಅವ್ರನ್ನ ಕೂಡ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಈಗ ಮೆಜೆಸ್ಟಿಕ್ ಕಡೆಗೆ ಹೊರಟಿದ್ದೀರಾ, ಇವತ್ತಿಂದ 15% ದರ ಏರಿಕೆ ಆಗಿದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸರ್, ತುಂಬಾ ಬೇಸರ ಆಗುತ್ತೆ ಮೇಡಮ್, ಈ ಥರ ಎಲ್ಲ ಮಾಡಿದರೆ ತುಂಬಾ ಬೇಸರ ಆಗುತ್ತೆ. ನಾವು ಆ್ಯಕ್ಚುಲಿ ಗಂಡಸರಿಗೆ ಅಂತಲ್ಲ, ಈವನ್ ಈಗ ಕರೆಕ್ಟಾಗಿ ನೀವು ಎಲ್ಲರ ಹತ್ರ ಯಾರಿಗೆ ಕಷ್ಟ ಇದೆ ಅವ್ರಿಗೆ ಮಾತ್ರ ಟಿಕೆಟ್ ಫ್ರೀ ಕೊಡಬೇಕು. ಎಲ್ಲರಿಗೂ ಕೊಟ್ಟಿರೋ ಜೊತೆಗೆ ಈಗ 1 ಲಕ್ಷ ರೂಪಾಯಿ ಸಂಬಳ ತಗೊಳ್ಳೋರು ಕೂಡ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಬಡವರಿಗೆ, ಗಂಡಸರಲ್ಲೂ ಎಷ್ಟೋ ಜನ ಬಡವರು ಇದ್ದಾರೆ, ಎಷ್ಟೋ ಜನ ಒಂದೊಂದು ಟೈಮ್ ಇದು ಮಾಡಿದ್ದಾರೆ, ಅವರಿಗೆಲ್ಲ ದುಡ್ಡು ಕೊಡಲೇಬೇಕು. ಅದರಲ್ಲಿ ಅವ್ರಿಗೆ 18% ಮಾಡಿದರೆ ಲಾಸೇ ಅಲ್ವಾ, ಅದೆಲ್ಲ ನೋಡ್ಕೊಂಡು ಮಾಡಬೇಕು. ಅದ್ರ ಜೊತೆಗೆ ಇವಾಗ ಈ ಥರ ಮಾಡ್ತಾರೆ, KSRTC ಲಾಸಲ್ಲಿದೆ, BMTC ಲಾಸಲ್ಲಿದೆ ಅಂತ ಹೇಳ್ತಾರೆ. ಅವ್ರಿಗೂ ಸ್ಯಾಲ್ರೀಸ್ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ, ಪೂರ್ತಿ ಸ್ಯಾಲ್ರೀಸ್ ಕೊಡ್ತಾ ಇಲ್ಲ. ಮನೆಯೆಲ್ಲ ಸ್ಟ್ರೈಕೆಲ್ಲ ಅನೌನ್ಸ್ ಮಾಡಿದ್ರು, ಇವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ತಾನೇ ಕೊಡೋಕ್ಕಾಗತ್ತೆ. ಅದು ಬಿಟ್ಬಿಟ್ಟು ಅರ್ಧ ಜನಕ್ಕೆ ಫ್ರೀ ಅಂತ ಹೇಳ್ಬಿಟ್ಟು ಇಲ್ಲಿಗೆ ನಮಗೆ 18% ಹೈಕ್ ಮಾಡಿಬಿಟ್ಟು ಈ ಥರ ಎಲ್ಲ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಈ ಥರ ಮಾಡಬಾರ್ದು. ಇವರು ಏನಂದ್ರೆ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಅಂತ ಏನು ಬೇಕೋ ಅದು ಮಾಡ್ತಾ ಇದ್ದಾರೆ. ಸರ್ಕಾರ ನಡೆಯೋದು ತುಂಬ ಸರಿ ಇಲ್ಲ. ಇದಿಷ್ಟು ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ರೀತಿ ಹೈಕ್ ಆದ್ರೆ ಏನ್ ಮಾಡೋದು ಅಂತ ಇನ್ನೊಬ್ರು ಪ್ರಯಾಣಿಕರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಈಗ ಬಸ್ಸಲ್ಲಿ ಬಂದಿದ್ದೀರಾ, ಇವತ್ತಿಂದ ರೇಟ್ ಹೈಕ್ ಆಗಿದೆ, ಹೇಗೆ ಅನಿಸ್ತಾ ಇದೆ? ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಈ ರೀತಿ ಬೆಲೆ ಏರಿಕೆ ಆದ್ರೆ ಎಲ್ಲಿ ಹೋಗೋದು ಅಂತ ಏನಾದ್ರು ಅನಿಸ್ತಾ ಇದೆಯಾ, ಏನು ಹೇಗೆ ಅಂತ? ಇದರಿಂದ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾ ಇದೆ. ಫಸ್ಟ್ ಟೈಮಲ್ಲಿ ಆಗಲೇ ಸೆಕೆಂಡ್ ಟೈಮ್ ಮಾಡ್ತಾರೆ, ಅದು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೂ ಗೊತ್ತಿದೆಯಾ ಗೊತ್ತಿಲ್ವೋ ಗೊತ್ತಾಗ್ತಿಲ್ಲ. ಆದರೂ ಒಂದು ಲೆಕ್ಕಾಚಾರ ಇಲ್ದಂಗೆ ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಯಾರೋ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಈಗ ಆ ಥರನೇ ಆಗ್ಬಿಟ್ಟಿದೆ. ಓಕೆ ಸರ್, ಚಿಲ್ಲರೆ ಸಮಸ್ಯೆ ಏನಾದರೂ ಎದುರಾಗ್ತಾ ಇದೆಯಾ? ಯಾಕಂದ್ರೆ ಈಗ 3 ರೂಪಾಯಿ ಜಾಸ್ತಿ ಅಂದ್ರೆ ಚಿಲ್ಲರೆ ಕೊಡೋದು ಕಷ್ಟ ಆಗುತ್ತೆ. ಅದು ನಿಜನೇ ಕಷ್ಟ ಆಗುತ್ತೆ. ಈಗ ನಾವು ಚಿಲ್ಡ್ರನ್ ಹುಡ್ಕೊಂಡು ಹೋಗ್ಬೇಕು, ಕೆಲವು ಸಲ ಕಂಡಕ್ಟರ್ ಅವ್ರದ್ದು ಚೇಂಜ್ ಇರೋದಿಲ್ಲ, ಅದನ್ನು ತುಂಬ ತೊಂದರೆ ಆಗುತ್ತೆ. ಇದು ಎಲ್ಲ ಹೋಗುತ್ತೋ ನಮ್ಗೆ ಎಂತೂ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಪ್ರಣುತ್, ಒಂದು ಕಡೆಯಾಗಿ ರೇಟಿನ ಹೈಕ್ ಮಾಡ್ತಾ ಹೋದ್ರೆ ಇನ್ನೊಂದು ಕಡೆಯಾಗಿ ಕಂಡಕ್ಟರ್ಗಳಿಗೆ ಚಿಲ್ಲರೆಯ ಸಮಸ್ಯೆ ಎದುರಾಗಿರುವಂಥದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಮೆಜೆಸ್ಟಿಕ್ಗೆ ಹೋಗುವಂತಹ ಸಂದರ್ಭದಲ್ಲಿ ಬನಶಂಕರಿಂದ ಮೆಜೆಸ್ಟಿಕ್ ಆಗಿರ್ಬೋದು ಅಥವಾ ಮತ್ತಿಕೆರೆಯಿಂದ ಮೆಜೆಸ್ಟಿಕ್ ಆಗಿರ್ಬೋದು ಸಾಮಾನ್ಯವಾಗಿ 20 ರಿಂದ 28 ರೂಪಾಯಿಗಳನ್ನ ಕಲೆಕ್ಟ್ ಮಾಡ್ಕೋತಾ ಇದ್ರು. ಈಗ ಅಂತಂದ್ರೆ 3 ರೂಪಾಯಿ ಹೆಚ್ಚಳ ಅಂದ್ರೆ ನಿಜಕ್ಕೂ ಚಿಲ್ಲರೆ ಸಮಸ್ಯೆ ಅತಿ ಹೆಚ್ಚಾಗಿ ಕಂಡಕ್ಟರ್ಗಳನ್ನ ಕಾಡ್ತಾ ಇರುವಂಥದ್ದು. ಇದ್ರ ಮಧ್ಯೆ ಸಾಕಷ್ಟು ಪ್ರಯಾಣಿಕರು ಕೂಡ ಕಿರಿಕನ್ನ ಕೂಡ ಮಾಡ್ತಾ ಇದ್ದಾರೆ ಬೆಳಗಿಂದ. ಯಾಕಂದ್ರೆ ನಾವ್ಯಾಕೆ ಜಾಸ್ತಿ ಕೊಡಬೇಕು, ಈಗಾಗಲೇ ಏನು ಸಾಕಷ್ಟು ಬೆಲೆ ಏರಿಕೆ ನಮ್ಮನ್ನ ಕಾಡ್ತಾ ಇದೆ, ಅದ್ರ ಜೊತೆಗೆ ಈ ರೀತಿ ಫ್ರೀ ಕೊಡ್ತಾ ಹೋದ್ರೆ ಹೇಗೆ ಅನ್ನುವಂತಹ ಮಾತುಗಳನ್ನ ಕೂಡ ಆಡ್ತಾ ಇರುವಂಥದ್ದು. ಸದ್ಯ ಇವತ್ತಿನ ಮಟ್ಟಿಗೆ ಮಹಿಳಾ ಪ್ರಯಾಣಿಕರು ಬಸ್ನಲ್ಲಿ ಕಡಿಮೆ ಇರುವಂಥದ್ದು. ಸದ್ಯ ಆ ದೃಶ್ಯಾವಳಿಯನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಯಾಕಂದ್ರೆ ಸಾಮಾನ್ಯವಾಗಿ ಬಸ್ ತುಂಬಿ ತುಡುಕ್ತಾ ಇರುತ್ತೆ, ಆದ್ರೆ ಈ ಬಾರಿ ಮಹಿಳಾ ಪ್ರಯಾಣಿಕರು ಕೂಡ ಕೊಂಚ ಕಮ್ಮಿಯಾಗಿ ಪ್ರಯಾಣವನ್ನ ಬಿಡಿಸ್ತಾ ಇರುವಂಥದ್ದು. ಜೊತೆ ಈಗಾಗಲೇ ಯಾಕಂದ್ರೆ ಶಕ್ತಿ ಯೋಜನೆಯಿಂದ ಒಂದು ಕಡೆಯಾಗಿ ಮಹಿಳೆಯರಿಗೆ ಫ್ರೀ ಇರೋದ್ರಿಂದ ಆರಾಮಾಗಿ ಆಧಾರ್ ಕಾರ್ಡ್ ಅನ್ನ ತೋರಿಸಿ ತಮ್ಮ ಸ್ಟಾಪ್ಗಳಿಗೆ ಇಳ್ಕೊಳ್ತಾ ಇದ್ದಾರೆ. ಇದನ್ನ ಹೊರತುಪಡಿಸಿದ್ರೆ ಕಂಡಕ್ಟರ್ ಅವ್ರನ್ನ ಮಾತಾಡಿಸಬಹುದಾ? ಯಾವಾಗಿಂದ ಈ ಅಪ್ಡೇಟೆಡ್ ಅಮೌಂಟ್ ಟಿಕೆಟ್ ನಲ್ಲಿ ನಮೂದಾಗ್ತಿದೆ, ಅಥವಾ ಅವ್ರಿಗೆ ಯಾವ ರೀತಿ ಆ ಸಾಫ್ಟ್ವೇರ್ ಅಪ್ಡೇಟ್ ಬಗ್ಗೆ ಮಾಹಿತಿ ಕೊಡಲಾಗಿದೆ? ಕಂಡಕ್ಟರ್ ಏನಾದರೂ ಮಾತಾಡ್ತಾರಾ ನೋಡಿ.
ಎಸ್ ಪ್ರಣೋತ್, ನಿನ್ನೆ ಮಧ್ಯರಾತ್ರಿಯಿಂದ ಏರಿಕೆ ಆಗಿರೋದ್ರಿಂದ ಒಂದಷ್ಟು ಬಸ್ಗಳು ಡಿಪೋಗೆ ಹೋಗಿರೋದಿಲ್ಲ. ಹಾಗಾಗಿ ಡಿಪೋಗೆ ಬೆಳಗ್ಗೆ ಬರುವಂತಹ ಬಸ್ಗಳಲ್ಲಿ ಈಗ ಅಪ್ಡೇಟ್ ವರ್ಷನ್ ಬಂದಿರುವಂಥದ್ದು. ಇನ್ನು ನಿನ್ನೆ ರಾತ್ರಿಯಿಂದ ಓಡಾಡ್ತಾ ಇರುವಂತಹ ಬಸ್ಗಳಲ್ಲಿ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ. ಸದ್ಯ ನಾನೀಗ ಕಂಡಕ್ಟರ್ ಕೂಡ ನನ್ನ ಹತ್ರ ಇದ್ದಾರೆ, ಅವರನ್ನು ಕೂಡ ಏನು ಹೇಗೆ ಅನ್ನುವಂಥದ್ದನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ ಪ್ರಣೋತ್. ಸರ್, ಈಗ ನಿನ್ನೆ ಮಧ್ಯರಾತ್ರಿಯಿಂದ ಅಧಿಕೃತವಾಗಿ 15% ಏರಿಕೆ ಮಾಡಿದ್ದಾರೆ. ಇವತ್ತಿಂದ ನೀವು ಈಗ 15% ಅಂದರೆ ನಿಮಗೂ ಕೂಡ ಚಿಲ್ಲರೆ ಸಮಸ್ಯೆ ಅತಿ ಹೆಚ್ಚಾಗಿ ಕಾಡುತ್ತೆ. ಏನು ಸರ್ ಇದ್ರ ಬಗ್ಗೆ ಏನಾದರೂ ಒಂಚೂರು ಡೀಟೇಲ್ ಹೇಳ್ತೀರಾ? ಚಿಲ್ಲರೆ ಅಂದರೆ ಮೇಡಮ್ ಇವಾಗ 5 ರೂಪಾಯಿ ಇತ್ತು 6 ರೂಪಾಯಿ ಆಗಿದೆ, ಮತ್ತು 10 ರೂಪಾಯಿ ಇತ್ತು 12 ಆಗಿದೆ, 15 ಇತ್ತು 18 ಆಗಿದೆ. ಚಿಲ್ಲರೆ ಸಮಸ್ಯೆ ಒಂದು ಸ್ವಲ್ಪ ಆಗುತ್ತೆ, ಆದರೂ ಪ್ರಯಾಣಿಕರು ಒಂದು ಸ್ವಲ್ಪ ಸಹಕರಿಸ್ಬೇಕು, ಹಾಗಾಗಿ ಕೇಳ್ಕೊಳ್ತೀನಿ ಪ್ರಯಾಣಿಕ. ಸರ್, ಈಗ ನೀವು ಹೇಳ್ತಾ ಇದ್ದೀವಿ ಇನ್ನೂ ಕೂಡ ನಮ್ಗೆ ಅಪ್ಡೇಟ್ ಆಗಿಲ್ಲ, ನಾವು ಇನ್ನು ಡಿಪೋಗೆ ಹೋಗಿ ಅದಾದ ಬಳಿಕ ನಾವು ಬೆಲೆ ಏರಿಕೆಯನ್ನು ಎಷ್ಟೆಷ್ಟು ಅನ್ನೋ ಲೆಕ್ಕಾಚಾರ ಹಾಕ್ತೀರಾ ಅಂತ. ಅದ್ರ ಗಾಡಿ ಇದು ನೆನ್ನೆ ನೈಟ್ ಹಾಲ್ಟ್ ಗಾಡಿ ಬಂದಿರೋದು. ನೈಟ್ ಇವತ್ತು ಮಧ್ಯಾಹ್ನ ಡಿಪೋಗೆ ಹೋದಾಗ ಸ್ಪೇರ್ ಇದು ಇನ್ನೂ ಚೇಂಜ್ ಆಗಿಲ್ಲ. ಇವತ್ತು ಬೆಳಿಗ್ಗೆ ಫಸ್ಟ್ ಶಿಫ್ಟು ಜನರಲ್ ಶಿಫ್ಟ್ ಬಂದಿರೋ ಗಾಡಿಗೆಲ್ಲ ಚೇಂಜ್ ಆಗಿದೆ. ನಮ್ದು ಇನ್ನೂ ಚೇಂಜ್ ಆಗಿಲ್ಲ, ನಮ್ಮದು ಮಧ್ಯಾಹ್ನ ಮೇಲೆ ಆಗುತ್ತೆ. ಈ ಬೆಳಿಗ್ಗೆ ಬರೋ ಗಾಡಿಗೆಲ್ಲ ಬರುತ್ತೆ. ಟಿಕೆಟ್ಗಳಲ್ಲಿ ಅಪ್ಡೇಟ್ ಮಾಡ್ತಾರಾ ಸರ್? ಯಾಕಂದರೆ ಇಷ್ಟಿಷ್ಟು, ಯಾಕಂದರೆ ಒಂದು ಕಡೆಯಾಗಿ ಹಿಂದಿನ ದರ ಕೇಳಿದರೆ ಸಾಮಾನ್ಯವಾಗಿ ಕೇಳೋದೇ ಇದೆ, ಟಿಕೆಟಲ್ಲಿ ಇಷ್ಟು ಪ್ರೈಸ್ ಇದೆ, ನೀವು ಯಾಕೆ 3 ರೂಪಾಯಿ ಎಕ್ಸ್ಟ್ರಾ ತಗೋತಾ ಇದ್ದೀರಾ, 2 ರೂಪಾಯಿ ಎಕ್ಸ್ಟ್ರಾ ತಗೋತಾ ಇದ್ದೀರಾ, ಸಾಮಾನ್ಯವಾಗಿ ಕೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಸಾಮಾನ್ಯವಾಗಿ ಜನಗಳು ಕೇಳ್ತಾರೆ. ಈಗ ಆದರೂ ಡಿಪೋ ಸಹಕಾರ ಮಾಡಿದೆ, ಅದನ್ನು ಜನಗಳಿಗೆ ನಾವು ತಿಳುವಳಿಕೆ ಹೇಳಬೇಕಾಗುತ್ತೆ. ಪ್ರಣೋತ್, ಇದಿಷ್ಟು ಕಂಡಕ್ಟರ್ಗಳ ಮಾತು. ಯಾಕಂತಂದ್ರೆ ಒಂದು ಕಡೆಯಾಗಿ ಜನ ಕೂಡ ಕ್ವಶನ್ ಮಾಡುವಂಥದ್ದು ಅತ್ಯವಶ್ಯಕವಾಗಿ ಮಾಡೇ ಮಾಡ್ತಾರೆ. ಯಾಕಂದ್ರೆ 20 ರೂಪಾಯಿ ಕೊಡೋಲ್ಲಿ 23 ರೂಪಾಯಿ 28 ರೂಪಾಯಿ ಕೊಡಬೇಕು, ಅಥವಾ ಇನ್ನೂ ಕೂಡ ಅತಿ ಹೆಚ್ಚಾಗಿ ಕೊಡಬೇಕು ಅಂತ ಬಂದಾಗ ಯಾಕೆ ನಾವು ಕೊಡಬೇಕು, ಇನ್ನೂ ಕೂಡ ಟಿಕೆಟಲ್ಲಿ ಅಪ್ಡೇಟ್ ಆಗಿಲ್ಲ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಪ್ರಯಾಣಿಕರು ಮಾಡೋದು ಸಹಜ. ಹಾಗಾಗಿ ಮಧ್ಯರಾತ್ರಿಯಿಂದ ಏನೋ ಸಾರಿಗೆ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ. ಸತತವಾಗಿ 4 ನಿಗಮಗಳ ಬಸ್ಗಳ ದರ ಕೂಡ ಹೆಚ್ಚಿಗೆ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಬಹು ಮುಖ್ಯವಾಗಿ ಬೆಂಗಳೂರಿನಲ್ಲಿ ಜೀವನಾಡಿ ಆಗಿರುವಂತಹ BMTC ಬಸ್ ಏನಿದೆ, BMTC ಬಸ್ನಲ್ಲಿ ದಿನಕ್ಕೂ ಲಕ್ಷಾಂತರ ಮಂದಿ ಸಂಚಾರವನ್ನು ಬೆಳೆಸೋದ್ರಿಂದ ಎಲ್ಲರೂ ಕೂಡ ಈಗ ಎಲ್ಲೋ ಒಂದು ಕಡೆಯಾಗಿ ಸಾರಿಗೆ ಇಲಾಖೆ ಹೈಕ್ ಮಾಡಿದೆ. ಅದ್ರ ಜೊತೆಗೆ ಕಂಡಕ್ಟರ್ಗಳಿಗೆ ಸವಾಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಚಿಲ್ಲರೆ ಸಮಸ್ಯೆ ಕೂಡ ಅತಿ ಹೆಚ್ಚಾಗಿ ಕಾಡೋದ್ರಿಂದ, ಯಾಕಂದ್ರೆ ರೌಟ್ ಫಿಗರ್ ಮಾಡಿದ್ದಿದ್ರೆ ಎಲ್ಲೋ ಒಂದು ಕಡೆ ಚಿಲ್ಲರೆ ಸಮಸ್ಯೆ ಕಾಡ್ತಾ ಇರಲಿಲ್ವೇನೋ. 3 ರೂಪಾಯಿ ಹೆಚ್ಚಳ ಮಾಡೋದ್ರಿಂದ ಆ ಕಡೆಯಿಂದ 3 ರೂಪಾಯಿ ಕೊಟ್ರೆ ಈ ಕಡೆಯಿಂದ ಇವರು 7 ರೂಪಾಯಿ ಕೊಡಬೇಕು. ಹಾಗಾಗಿ ಒಂದು ಕಡೆಯಾಗಿ ಅತಿ ಹೆಚ್ಚಾಗಿ ಚಿಲ್ಲರೆ ಸಮಸ್ಯೆ ಕಾಡ್ತಾ ಇದೆ. ಇವತ್ತಿಂದ ಅಧಿಕೃತವಾಗಿ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ಪ್ರಯಾಣಿಕರು ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಶಕ್ತಿ ಯೋಜನೆ ಬೇಡವೇ ಇತ್ತು, ಫ್ರೀ ಗ್ಯಾರಂಟಿಗಳನ್ನ ಕೊಟ್ಟು ನಮ್ಮ ಜೇಬಿಗೆ ಕತ್ರಿಯನ್ನ ಹಾಕ್ತಾ ಇದ್ದೀರಾ ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಣೋತ್. ಓಕೆ, ಥ್ಯಾಂಕ್ ಯು ವರ್ಷಿತಾ ಮಾಹಿತಿಗೆ. ಸೊ ಒಟ್ಟಾರೆ ಒಂದಿಷ್ಟು ಜನ ಸ್ವಲ್ಪ ಜಾಸ್ತಿ ದರ ಕೊಟ್ಟು ಓಡಾಡಲೇಬೇಕಾದ ಪರಿಸ್ಥಿತಿ. ಓಡಾಡಿದ್ರೆ ಓಡಾಡಬೇಕು, ಇಲ್ಲ ನಿಮ್ಮ ಪರ್ಸ್ನಲ್ ನೋಡ್ಕೊಳ್ಳಿ, ನಿಮ್ಮ ಬೇರೆ ಗಾಡಿ ನೋಡ್ಕೊಳ್ಳಿ ಅಂತ ಹೇಳ್ಬೋದೇನೋ. ಬಟ್ ಮಹಿಳೆಯರಂತೂ ಭಾಳ ಸುಭಿಕ್ಷವಾಗಿ ಯಾವುದೇ ತೊಂದರೆ ಇಲ್ಲದೆ ಉಚಿತವಾದ ಬಸ್ ಪ್ರಯಾಣದಲ್ಲಿ ಮುಂದುವರಿತಿದ್ದಾರೆ. ಪುರುಷರ ಜೇಬಿಗೆ ಮಾತ್ರ ಕತ್ತರಿ ಬಿದ್ದಿದೆ. ಬಟ್ ಅಲ್ಟಿಮೇಟ್ಲಿ ಟ್ರುತ್ ಏನಂತಂದರೆ, ಒಂದು ವಾರದಲ್ಲಿ ಈ ಹಿಂದೆ 20 ರೂಪಾಯಿ ಇತ್ತು ಅನ್ನೋದು ಮರ್ತು ಹೋಗುತ್ತೆ, 23 ಅನ್ನೋದು ತಲೆಯಲ್ಲಿ ಅಚ್ಚೊತ್ತು ಬಿಡುತ್ತೆ. ಹಾಗಾಗಿ ಈ ಟಿಕೆಟ್ ದರ ಏರಿಕೆಗೆ ಆರಂಭಿಕವಾಗಂತೂ ಒಂದಿಷ್ಟು ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ಬಟ್ ಇದು ಕಂಟಿನ್ಯೂ ಹಾಗೇ ಇರುತ್ತಾ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ 15% ದರ ಏರಿಕೆ ಆಗಿದೆ. ಮೊದಲು 5 ರೂಪಾಯಿ ಕೊಟ್ಟು ಹೋಗ್ತಾ ಇದ್ದ ಕಡೆ 6, 10 ರೂಪಾಯಿ ಇದ್ದಲ್ಲಿ 12, 15 ಇದ್ದಲ್ಲಿ 18, 20 ಇದ್ದಲ್ಲಿ 23, 25 ಇದರಲ್ಲಿ 28. ಇದು ಆನ್ ಆನ್ ಆ್ಯಾವ್ರೇಜ್ ಸಾಮಾನ್ಯವಾಗಿರುವಂಥ ಟಿಕೆಟ್ ದರದ ಏರಿಕೆ. ಅದನ್ನು ಹೊರತುಪಡಿಸಿದ್ರೆ ಕೆಲವು ಜಾಗಗಳಿಗೆ ಕೆಲವು ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಇದು 4 ನಿಗಮಗಳಲ್ಲಿ KSRTC, NWKRTC, KKRTC ಮತ್ತು BMTC, ಈ 4 ನಿಗಮಗಳಲ್ಲಿ ಈ ದರ ಏರಿಕೆ ಆಗಿದೆ.